ಈಗ ನವೀನ್ ಅವರು ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಒಂದು ಒಳ್ಳೆ ಡಿಶ್ ತೋರ್ಸೋದಕ್ಕೆ ಕಾಯ್ತಾ ಇದ್ದಾರೆ. ಅದ್ಯಾವ್ದು ಅಂತ ಅವರಿಂದಾನೆ ಕೇಳಿ ತಿಳ್ಕೊಳ್ಳೋಣ. ಯಾವ್ದು ಮಾಡ್ತಾ ಇದ್ದೀರಾ ನವೀನ್ ಅವರೇ? ಹೇಮಶ್ರೀ ಅವರೇ, ನನ್ನ ಹೆಂಡತಿ ಅದ್ ಯಾವ್ದೋ ಕಸ್ಟರ್ಡು ಮಸ್ಟರ್ಡು ಏನೋ ಮಾಡಿದ್ರು, ಅದು ಬಿಟ್ಬಿಡಿ. ಅದು ನಾನ್ ಮಾಡೋದು ಯಾವ್ದು ಅಂದ್ರೆ ಒಂದು ಸ್ಪೆಷಲ್ ಡಿಶ್ ರೀ. ಓಕೆ, ಅದೇನ್ ಗೊತ್ತಾ? ಚೀಸ್ ಆಮ್ಲೆಟ್. ಓ, ಚೀಸ್ ಅದು ಕ್ಯಾಲರಿನೇ ಇರಲ್ಲ ರೀ. ನನಗೆ ಗೊತ್ತು, ಚೀಸ್ ಅಂದ್ರೇನೆ ಕ್ಯಾಲರಿ. ಅದೇ ನೀವು ತಪ್ಪು. ಅದು ತಿಂದ್ರೆ ನೋಡಿ ನನ್ನ ತರ ಇರ್ತಾರೆ, ನನ್ನ ತರ ಇರ್ತಾರ್ರಿ. ಓಕೆ, ಫುಲ್ ಎಕ್ಸೈಟ್ಮೆಂಟ್ ಕಾಣಿಸ್ತಾ ಇದೆ ನವೀನ್ ಅವರೇ. ಈಗ ನೋಡಿ ಅದು ಮಾಡ್ತೀನಿ. ಅದಕ್ಕೆ ಮಾಡೋಕ್ಕಿಂತ ಮುಂಚೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಡಿ. ನೋಡಿ, ಬ್ರೆಡ್, ಕೊತ್ತಂಬರಿ ಸೊಪ್ಪು, ಮೆಣಸಿನಕಾಯಿ, ಬೆಣ್ಣೆ, ಉಪ್ಪು, ಚೀಸು, ಎಗ್ಗು, ಹಾಲು. ಮೊದಲನೇದಾಗಿ ಏನ್ ಮಾಡ್ಬೇಕು? ನನಗೆ 2 ಎಗ್ ಕೊಡಿ. ಓಕೆ, ತಗೊಳ್ಳಿ. ಹಾಗೆ ಸ್ವಲ್ಪ ನೈಫ್ ಕೊಡಿ. ತಗೊಳ್ಳಿ. ನೋಡಿ, ಇದನ್ನ ತಗೊಂಡು ಅಲ್ಲಿಡಿ. ಢಮೀಲ್ ತಗೊಳ್ಳಿ. ಇದನ್ನ ತಗೊಳ್ಳಿ. ಇದು ಹಿಂಗನ್ಬಿಟ್ಟು ಢಮಾರ್ ಹೊಡೀರಿ. ತಗೊಳ್ಳಿ. 2 ಸಾಕು. ಜಾಸ್ತಿ ತಿಂದ್ರೆ ಅಜೀರ್ಣ ಆಗ್ಬಿಡುತ್ತೆ. ನಂತರ ಆಗ್ಬಿಡ್ತಾರ? ಹೌದೌದು. ಇದು ಸ್ವಲ್ಪ ಹಾಲು ಹಾಕ್ಬೇಕು. ಇದು ಯಾರಿಗೂ ಗೊತ್ತಿರಲ್ಲ. ಓಕೆ. ಮೊಟ್ಟೆಗೆ ಯಾರು ಹಾಲು ಹಾಕ್ತಾರ ಅಂತ ಕೇಳ್ತಾರೆ. ಅಷ್ಟು ಹಾಲು ಹಾಕ್ಬೇಕು. ಓಕೆ. ಇದಕ್ಕೆ ಉಪ್ಪು ಹಾಕ್ಬೇಕು, ಆದ್ರೆ ನಾನು ಕಮ್ಮಿ ಹಾಕ್ತೀನಿ. ಯಾಕೆ ಅಂದ್ರೆ ನಾವು ಚೀಸ್ ಆಮ್ಲೆಟ್ ಮಾಡ್ತಿರೋದ್ರಿಂದ ಚೀಸ್ ಅಲ್ಲೇ ಉಪ್ಪಿರುತ್ತೆ. ಓಕೆ. ಆಮೇಲೆ ಇದನ್ನ ತಗೊಂಡು ಟಕ 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 ಬೀಟ್ ಮಾಡಬೇಕು. ಬೆಣ್ಣೆ ಇಷ್ಟ ಹಾಕ್ಬೇಕಾ? ಅಷ್ಟು ಹಾಕಿ, ಆರಾಮಾಗಿ ಹಾಕಿ. ನೀವೇ ತಿನ್ನೋದು? ಯಾಕ್ರಿ, ನೀವು ಟೇಸ್ಟ್ ಮಾಡಲ್ವಾ? ಕ್ಯಾಲರಿ ಅಲ್ಲ ಅಂತ ಹೇಳಿದ್ರೆ ಅದ್ರ ನಂಗೆ ಕ್ಯಾಲರಿ. ಜೀವನದಲ್ಲಿ ಏನೋ ಕಳ್ಕೊಂಡ್ಬಿಡ್ತೀರಾ ನೀವು ತಿಂದೇ ಇದ್ರೆ. ಓಕೆ. ಪಡಿಯಲ್ಲಿ ಇದು ಯಾವುದು ಏನಂತಾರೆ ಇದು ಕೇಳಿ? ಚೀಸ್. ಚೀಸ್. ಚೀಸ್ ಅನ್ನ ಚೀಸು ಸ್ವಲ್ಪ ಮೆಣಸಿನಕಾಯಿ ಒಂದ್ ಸ್ವಲ್ಪ ಉದುರಿಸಿ ಇಲ್ಲಿ. ಸ್ವಲ್ಪ ಇದು ಕೊಡಿ, ಮೆಣಸಿನಕಾಯಿ ಸ್ವಲ್ಪ ಖಾರ ಇರ್ಬೇಕಷ್ಟೇ. ಚೂರ್ 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 ಚೂರು. ಈಗ ಅದೆತ್ತಕ್ಕೆ ಇದು ಕೊಡಿ. ಅದು ಮೆಣಸಿನಕಾಯಿ. ಆದ್ರೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಲ್ವಾ? ಕೊತ್ತಂಬರಿ ಸೊಪ್ಪು ಏನ್ ಬೇಡ, ಬೇಕಾಗಿಲ್ಲ. ಬೇಕಾದ್ರೆ ಹಾಕಬಹುದು. ತವಾಯಿಂದ ತೆಗಿಯಕ್ ಬರತ್ತಾ ಅದ್ ನಿಂಗೆ? ನೀನ್ ನನ್ಗೆ ಹೇಳ್ಕೊಡಕ್ ಬರಬೇಡ ನೀನ್ ಚಚು. ಡೋಂಟ್ ಥಿಂಕ್ ಯು ಆರ್ ದಿ ಓನ್ಲಿ ಎಕ್ಸ್ಪರ್ಟ್. ಓಕೆ ಓಕೆ, ಆಲ್ ದಿ ಬೆಸ್ಟ್. ಏನೋ ಸಾರ್ ಮಾಡಕ್ ಬರದೇ ಇರ್ಬೋದು, ಹುಳಿ ಮಾಡಕ್ ಬರದೇ ಇರ್ಬೋದು, ಚೀಸ್ ಆಮ್ಲೆಟ್ ಅವೆಲ್ಲ ಮಾಡಕ್ ಬರಲ್ಲ ಅಂತ ಅನ್ಕೋಬೇಡ. ನೂಡಲ್ಸ್ ಅದರಲ್ಲೆಲ್ಲ ನಾನು ಎಕ್ಸ್ಪರ್ಟ್ ಅಮ್ಮ. ಮಕ್ಳು ನನ್ನೇ ಕೇಳೋದು, ಇದು ಈ ಕಡೆ ತಿರುಗಿಸ್ಬಾರ್ದು, ಇದು ಹಿಂಗೆ ಹಾಕ್ಬಿಡ್ಬೇಕು. ಓಕೆ. ನೋಡಿ ಹೆಂಗಿದೆ, ತಿನ್ ನೋಡಿಪ್ಪ. ಯಾರು ಚೆನ್ನಾಗಿಲ್ಲ ಅಂತ ಅನ್ಬಿಟ್ರೆ ನಿಮ್ ಹೆಸರು ಚೇಂಜ್ ಮಾಡ್ಕೊಳ್ತೀರಾ? ಕನ್ನಡಕ್ಕೆ ತೆಗೆದಿಸ್ಬಿಡ್ತೀನಿ. ಈಗ ನೀವು ತಟ್ಟೆ ತಗೊಂಡು ತಿನ್ಲೇಬೇಕು. ಆಯ್ತು, ತಿನ್ನೋಣ. ಅದಕ್ಕೆ ಬ್ರೆಡ್ ಟೋಸ್ಟಿನ ಅಗತ್ಯ ಇಲ್ಲ. ಬ್ರೆಡ್ ಒಂಚೂರು ಬೆಣ್ಣೆ ಬಳಕೊಂಡು ತಿಂದ್ರೆ ಏನಿಲ್ಲ ಅಂದ್ರೂ ಒಂದು 3000 ಕ್ಯಾಲರಿ ಇರುತ್ತಷ್ಟೇ. ಏನ್ ಇವಾಗ ತಿಂದ್ರೆ ಒಂದ್ 2 ದಿನ ಊಟ ಬಿಟ್ರೆ ಆಯ್ತು. ಟೇಸ್ಟ್ ಹೆಂಗಿರುತ್ತೆ? ಓಕೆ. ಫಸ್ಟ್ ಕ್ಲಾಸ್ ಆಯ್ತು, ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ, ನಾನು ಸುಳ್ಳು ಹೇಳ್ತಿಲ್ಲ, ನಂದು ಅಂತ. ಯಾರು ಮಕ್ಕಳಾದ್ರೆ ಗುಣಕ್ ಮತ್ಸರ ಬೇಡ. ನೀವು ಬ್ರೆಡ್ ಕೊಡಿ, ಇಲ್ಲಿ ಒಂದು ಬ್ರೆಡ್ ಒಂದು ಇದು ಕೊಡಿ. ನೀವು ತಗೊಳ್ಳಿ. ಕೊಡಿ ಇಲ್ಲಿ. ಅದ ಮೇಲೆ ಇಲ್ಲೊಂದ್ ಸ್ವಲ್ಪ ಹಾಕಿ ಟೋಸ್ಟ್ ಮಾಡಿ ಈಗ ತಿನ್ನೋಡಿ. ಓಕೆ. ಈಗ ಅದ್ಯಾವ್ದು ಅವ್ರು ಮಾಡಿದ್ದ, ಅವಳು ನಾನು ಹೆಂಡತಿ ಮಾಡಿದ್ದೆ, ಅದು ಫ್ರೂಟ್ ಸಲಾಡ್ ವಿತ್ ಕಸ್ಟರ್ಡ್ ತುಂಬಾ ಚೆನ್ನಾಗಿತ್ತು. ಅವ್ರ ಬಗ್ಗೆ ನಾ ಕಮೆಂಟ್ ಹುಡುಗಿರ ಅಷ್ಟು ಹುಡುಗಿರು ಸಪೋರ್ಟ್ ಮಾಡ್ತೀರಾ? ನನ್ನ ಈಗ ತಿಂದು ನೋಡ್ರಿ. ಇದು ನೀವು ನೋಡಿ ಯಾರು ಚೆನ್ನಾಗಿ ಅಂತ ಹೇಳ್ತೀರಾ ನೀವು. ಸರಿ, ಇವಾಗ ಅದಾಗಿದೆ ಅಲ್ಲ? ಇದಾಗಿದೆ. ಫಸ್ಟ್ ಕ್ಲಾಸ್ ಆಯ್ತು. ಬೆಣ್ಣೆನೂ ಆಯ್ತು, ಬೆಣ್ಣೆ ಟೋಸ್ಟ್ ಬ್ರೆಡ್ ಆಯ್ತು, ಚೀಸ್ ಆಮ್ಲೆಟ್ ಆಯ್ತು, ವಿತ್ ಲಿಟಲ್ ಚಿಲ್ಲಿನೂ ಆಗಿದೆ. ಇದಷ್ಟೇನಾ? ಅಷ್ಟೇ ಅಲ್ಲ, ತಾಳಿ. ಇನ್ನೊಂದು ರೆಡಿ ಮಾಡ್ತೀನಿ. ಐ ಥಿಂಕ್ ನವೀನ್ ಅವ್ರ ಎಕ್ಸೈಟ್ಮೆಂಟ್ ನೋಡಿದ್ರೆ ಸರಸ್ವತಿ ಅವ್ರ ಅಡಿಗೆ ಮನೆಗೆ ಹೋಗಲ್ಲ ಅಂತ ಅನ್ಸುತ್ತೆ. ತಾಳಿ ತಾಳಿ ರೆಡಿ ಮಾಡ್ತೀನಿ. ಮತ್ತೆ ಅವ್ರು ತುಂಬಾ ಎಮೋಷನಲ್ ಆಗಿದ್ದಾರೆ. ಹೇಗ್ ಕ್ಯಾರಿ ಮಾಡ್ತೀರಾ ಅವ್ರನ್ನ? ಅಭ್ಯಾಸ ಆಗೋಗಿದೆ 18 ವರ್ಷದಿಂದ ಅವ್ರ ಜೊತೆ ಇದ್ದು. ಓಕೆ. ಐ ಆಮ್ ಎ ವೆರಿ ಎಮೋಷನಲ್ ಪರ್ಸನ್.
ಹೌದು, ಐ ಕ್ಯಾನ್ ಮೇಕ್ ಇಟ್ ಅಪ್. ಯಾ, ತುಂಬಾ ಜನ ಗೊತ್ತಾಗಿದೆ. ಕೆಲವ್ರು ಗೊತ್ತಾಗದೇ ಇದ್ದವ್ರಿಗೆ ನನ್ನ ಜೊತೆ ಮೂವ್ ಮಾಡೋದು ಕಷ್ಟ ಆಗುತ್ತೆ. ಹೌದು, ತುಂಬಾ ಎಮೋಷನಲ್ ಮತ್ತೆ ವೆರಿ ಎಕ್ಸೈಟೆಡ್ ಪರ್ಸನ್. ಸ್ವಲ್ಪ ನಾರ್ಮಲಿ ನಾನು ಸ್ವಲ್ಪ ಎಕ್ಸೈಟೆಡ್, ಎಮೋಷನಲ್. ಸೊ ನನ್ನ ಕ್ಯಾರೆಕ್ಟರ್ ಇಟ್ಸ್ ವೆರಿ ಡಿಫರೆಂಟ್, ಐ ಕ್ಯಾನ್ ಮೇಕ್ ಔಟ್. ಹೇಮಶ್ರೀ, ಯು ಕ್ಯಾನ್ ಹ್ಯಾವ್ ದಿಸ್ ನಾವ್. ರೆಡಿ. ಈಗ ನೀವು ಇದ್ರ ಜೊತೆ ಟೊಮೆಟೊ ಸಾಸ್ ಹಾಕೊಂಡು ತಿನ್ಬೇಕು. ಓಕೆ, now you tell me, Hemashri, how is this cheese omelette with bread? It's really nice. ಹಾಗಿದ್ರೆ ಸರಸ್ವತಿ ಅವನ್ನ ಕರೆದ್ಬಿಡ್ಲಾ? Please. ಬನ್ನಿ ಸರಸ್ವತಿ ಅವರೇ. ವಾವ್, ನೋಡೋಕ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ತಗೊಳ್ಳಿ ಹೇಮಶ್ರೀ ಅವರೇ, ಟೇಸ್ಟ್ ಮಾಡಿ. ಥ್ಯಾಂಕ್ ಯು. ಫ್ರೆಂಡ್ಸ್, ಚೀಸ್ ಆಮ್ಲೆಟ್ ರೆಡಿ ಆಗಿದೆ. ಚೀಸ್ ಆಮ್ಲೆಟ್ ಬೇಕಾಗುವ ಸಾಮಗ್ರಿಗಳು: ಬ್ರೆಡ್, ಕೊತ್ತಂಬರಿ ಸೊಪ್ಪು, ಮೆಣಸಿನಕಾಯಿ, ಬೆಣ್ಣೆ, ಉಪ್ಪು, ಚೀಸ್, ಎಗ್, ಹಾಲು ಮತ್ತು ಎಣ್ಣೆ. ಮಾಡುವ ವಿಧಾನ: ಒಂದು ಬಟ್ಟಲಿಗೆ ಮೊಟ್ಟೆ, ಹಾಲು, ಉಪ್ಪು ಹಾಕಿ ಕಲಸಿಕೊಂಡು ಬೆಣ್ಣೆ ಸವರಿದ ಕಾದ ತವಾದ ಮೇಲೆ ಹಾಕಿ ಅದರ ಮೇಲೆ ಚೀಸ್, ಹಸಿಮೆಣಸಿನಕಾಯಿಯನ್ನ ಹಾಕಿ ಆಮ್ಲೆಟ್ ಮಾಡಿಕೊಳ್ಳಿ. ನಂತರ ಬ್ರೆಡ್ಗೆ ಬೆಣ್ಣೆ ಸವರಿ ರೋಸ್ಟ್ ಮಾಡಿಕೊಂಡು ಆಮ್ಲೆಟ್ ಅನ್ನು ಬ್ರೆಡ್ನೊಳಗಿಟ್ಟು ಕಟ್ ಮಾಡಿಕೊಂಡ್ರೆ ಚೀಸ್ ಆಮ್ಲೆಟ್ ಸವಿಯಲು ಸಿದ್ಧ.